ಚಿತ್ರದಲ್ಲಿ ಹಲವಾರು ಸೂಪರ್ ಸ್ಟಾರ್ಗಳು ನಟಿಸಿದ್ದಾರೆ. ಈಗ ಅಂತ ಇಬ್ರು ತಾರೆಯರನ್ನ ವೇದಿಕೆ ಮೇಲೆ ಕರೆಯುವಂತಹ ಸಮಯ. ಅಣ್ಣ ಅವರಿಂದ ಹಿಡಿದು ದೊಡ್ಡ ಮನೆಯ ಎಲ್ಲರ ಜೊತೆ ನಟಿಸಿ ಇವತ್ತಿಗೂ ಕೂಡ ಎವರ್ ಗ್ರೀನ್ ಬ್ಯೂಟಿಫುಲ್ ಎವರ್ ಶೈನಿಂಗ್ ಆಗಿ ಚಂದ್ರನಂತೆ ಹೊಳೆಯುವಂತಹ ನಮ್ಮೆಲ್ಲರ ಪ್ರೀತಿಯ ಸುಧಾರಾಣಿ ಮ್ಯಾಮ್ಗೆ ಬರಲಿ ಚಪ್ಪಾಳೆ. ಹಾಗೇನೆ ಅವರ ಜೊತೆಗೆ ಯಾವ ಸಿನಿಮಾ ಆದ್ರೂ ಇವ್ರ ಡೇಟ್ ಸಿಗೋದು ಕಷ್ಟ. ಆದ್ರೆ ಡೈರೆಕ್ಟರ್ ಪ್ರೊಡ್ಯೂಸರ್ ಇವ್ರನ್ನ ಬಿಟ್ಟು ಸಿನಿಮಾ ಮಾಡೋದೇ ಕಷ್ಟ. ಯಾಕಂದ್ರೆ ಅವರಂದ್ರೆ ನಮ್ಗೆ ಅಷ್ಟು ಇಷ್ಟ. ಲೆಟ್ಸ್ ವೆಲ್ಕಮ್ ಎಲ್ಲರ ಫೇವರೇಟ್ ಆಕ್ಟರ್ ಅಚ್ಯುತ್ ಸರ್. ಅಚ್ಯುತಣ್ಣ ನಿಮ್ಮನ್ನ ತಪ್ಕೊಳ್ಳಲ್ಲ, ಮನೆಯವ್ರು ತಪ್ಪು ತಿಳ್ಕೊತಾರೆ. ಸುಧಾರಾಣಿ ಮ್ಯಾಮ್, ನಾನು ನಿಜವಾಗ್ಲೂ ನಿಮ್ಮನ್ನ ನೋಡೇ ಆ ಲೈನ್ ಹೇಳಿದ್ದು. ಚಂದ್ರನ್ ತರ ಕಾಣ್ತಾ ಇದ್ದೀರಾ, ಅದರಲ್ಲೂ ಇವತ್ತು ಹೊಳೆಯೋ ಸೀರೆ ಹಾಕೊಂಡ್ ಬಂದ್ಬಿಟ್ಟಿದ್ದೀರಾ. ಮೊದಲನೇದಾಗಿ ಹೊಸಪೇಟೆಗೆ ಆತ್ಮೀಯವಾದ ಸ್ವಾಗತ ಮ್ಯಾಮ್. ಹೊಸಪೇಟೆಗೆ ಬಂದಿದ್ದು ಆ ಸಂತೋಷ ಹೇಗಿದೆ ಮೊದಲು ಹಂಚ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ಇವತ್ತು ನನಗೆ ಬಹಳ ವಿಶೇಷವಾದ ದಿನ, ಏಕೆಂದರೆ ಒಂಥರ ಹ್ಯಾಟ್ರಿಕ್ ಇವೆಂಟ್ಸ್ ಇವತ್ತು. ಓಹೋ ಮೇಡಮ್, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಆ ಥರ ಅಲ್ಲ. ಮೊದಲನೇದಾಗಿ ಹೊಸಪೇಟೆ ಇದಕ್ಕೆ ಮುಂಚೆ ಬಹಳ ಸತಿ ಚಿತ್ರೀಕರಣಕ್ಕೆಲ್ಲ ಬಂದಿದ್ದೀನಿ. ಆ ಥರ ಒಂದೇ ದಿನ ಅನ್ಕೊಂಬಿಟ್ಟೆ. ಇಲ್ಲ ಇಲ್ಲ, ನನ್ನ ಕೆರಿಯರಲ್ಲಿ ತುಂಬ ಒಳ್ಳೆ ಹೆಸರು ತಂದುಕೊಟ್ಟಂಥ ಕೆಲವು ಚಿತ್ರಗಳು ಇಲ್ಲಿ ಶೂಟಿಂಗ್ ಮಾಡಿದೆ. ಅದು ಶ್ರೀಗಂಧ ಆಗಿರ್ಬೋದು, ಅರ್ಗಿಣಿ ಆಗಿರ್ಬೋದು. ಹಾಗಾಗಿ ನನಗೆ ಈ ಜಾಗ ತುಂಬ ಒಂದು ಮನಸ್ಸಿಗೆ ಹತ್ತಿರವಾದಂಥ ಊರು. ಅಷ್ಟೇ ಅಭಿಮಾನ ಈ ಜನಗಳೆಲ್ಲ ನೀಡಿದ್ದಾರೆ. ಎಸ್ಪೆಷಲಿ ಅರ್ಗಿಣಿ ಸಿನಿಮಾ ಶೂಟ್ ಮಾಡುವಾಗ ಕೆಲವೊಂದು ಸೀನ್ಸ್ ಎಲ್ಲ ಶೂಟ್ ಮಾಡಿದಾಗ ಒಂಥರ ಲೈವ್ ಫೀಡ್ಬ್ಯಾಕ್ ಅನ್ನೋಂಗೆ ಅವರ ಒಂದು ಪ್ರೀತಿ ಪ್ರೋತ್ಸಾಹ ನೀಡಿದ್ದಾರೆ. ಅದೊಂದು ವಿಶೇಷ. ಎರಡನೇದು, ಅಪ್ಪಾಜಿ ಅವ್ರ ಬ್ಯಾನರಿಂದ ಇಂಟ್ರೊಡ್ಯೂಸ್ ಆದೆ. ಅವ್ರ ಮನೇಲಿ ಎಲ್ಲರ ಜೊತೆ ಆ್ಯಕ್ಟ್ ಮಾಡುವಂಥ ಒಂದು ಅವಕಾಶ, ಸೌಭಾಗ್ಯ ನನಗೆ ಸಿಕ್ಕಿದೆ. ಜೊತೆಗೆ ಹೊಂಬಾಳೆ ಫಿಲಮ್ಸ್ ಅವರ ಮೊದಲನೇ ಚಿತ್ರದಿಂದ ಆಲ್ಮೋಸ್ಟ್ ಅವರೆಲ್ಲ ಪ್ರೊಡಕ್ಷನ್ಸಲ್ಲೂ ಇಲ್ಲ ತೆರೆ ಹಿಂದೆ ಕೆಲಸ ಮಾಡಿದ್ದೀನಿ, ಇಲ್ಲ ಕ್ಯಾಮ್ರಾ ಮುಂದೆ ಇದ್ದು ಕೆಲಸ ಮಾಡಿದ್ದೀನಿ ಕೂಡ ಕೆಲಸ ಮಾಡಿದ್ದೆ. ಸೊ ಹಾಗಾಗಿ ವೆರಿ ಸ್ಪೆಷಲ್ ಡೇ ಆ್ಯಂಡ್ ಐ ಆಮ್ ಗ್ಲ್ಯಾಡ್ ಆ್ಯಂಡ್ ಹ್ಯಾಪಿ ಟು ಬಿ ಹಿಯರ್. ಆ್ಯಂಡ್ ಮೇಡಮ್, ಯುವ ಚಿತ್ರದ ಮೂಲಕ ದೊಡ್ಡ ಮನೆಯ ಕೂಸು ನಮ್ಮ ಅಪ್ಪು ಸರ್ ಅವರ ಪ್ರೀತಿಯ ಮಗ ಯುವರಾಜ್ ಕುಮಾರ್ ಅವರು ಲಾಂಚ್ ಆಗ್ತಾ ಇದ್ದಾರೆ. ಸೊ ಅವ್ರ ಬಗ್ಗೆ ನಿಮ್ಮ ಮಾತು ಪ್ಲೀಸ್. ಏನು ಹೇಳಿ, ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಅದೇ ಒಂದು ಡೆಡಿಕೇಶನ್, ಶ್ರದ್ಧೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಆ ವಿನಯ, ಅದು ಹಾಗೆ ಆಫ್ಕೋರ್ಸ್ ಟ್ಯಾಲೆಂಟ್ ಥರ ಒಳ್ಳೆ ಗುಣಗಳು ರಕ್ತಗತವಾಗಿ ಬಂದಿದೆ. ತುಂಬ ಖುಷಿ ಆಗ್ತಾ ಇದೆ. ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ಅವ್ರ ತಂದೆಯವ್ರು ಹೇಳ್ದಂಗೆ ಈಗ ಜವಾಬ್ದಾರಿ ಜಾಸ್ತಿ ಇದೆ. ಸೊ ಅದನ್ನು ಅವ್ರು ಕಂಟಿನ್ಯೂ ಮಾಡಲಿ. ಆ್ಯಂಡ್ ಐ ಆಮ್ ಶ್ಯೂರ್ ಹಿ ವಿಲ್ ಬಿ ವೆರಿ ವೆರಿ ಸಕ್ಸಸ್ಫುಲ್. ಏಕೆಂದರೆ ಇಷ್ಟು ಜನದ ಇಡೀ ಕರ್ನಾಟಕದ ಒಂದು ಪ್ರೋತ್ಸಾಹ, ಪ್ರೀತಿ ಅವ್ರಿಗಿರೋದ್ರಿಂದ ಅವರು ಯಶಸ್ವಿ ಆಗೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಸ್ವೀಟ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಅಚ್ಯುತ್ ಸರ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ಬ್ಯುಸಿ ಸ್ಕೆಡ್ಯೂಲಲ್ಲಿ ನಮಗಾಗಿ ಹೊಸಪೇಟೆ ಜನರಿಗೋಸ್ಕರ ಬಂದ್ರಿ, ಯುವ ಚಿತ್ರಕ್ಕಾಗಿ ಬಂದ್ರಿ. ಥ್ಯಾಂಕ್ ಯು. ಸೊ ನಿಮ್ಮ ಮಾತು ಸರ್. ಥ್ಯಾಂಕ್ ಯು. ಯಾವುದಕ್ಕೆ ನಾನು ಇಬ್ರು ಒಂದೇ ಊರಿನವರು ಅಂತ ಹೇಳ್ಬಿಟ್ಟು ಬಂದಿದ್ದೀರಾ. ಎಲ್ರಿಗೂ ನಮಸ್ಕಾರ. ಹೊಸಪೇಟೆಯ ಕಲಾಭಿಮಾನಿಗಳಿಗೆ, ಕಲಾ ರಸಿಕರಿಗೆ ಮತ್ತು ಕನ್ನಡ ಚಿತ್ರಗಳನ್ನು ಯಾವತ್ತೂ ಹೊಸಪೇಟೆಯಿಂದ ಪೋಷಿಸ್ತಾ ಇರುವಂಥ ಎಲ್ಲ ಸಹೃದಯ ಪ್ರೇಕ್ಷಕರಿಗೆ ಅನಂತಾನಂತ ವಂದನೆಗಳು. ಇವತ್ತು ಯುವ ಚಿತ್ರದ ಪ್ರೀ ರಿಲೀಸ್ ಈವೆಂಟ್ಗೆ ಇಲ್ಲಿ ಎಲ್ಲರೂ ಸೇರಿದ್ದೇವೆ. ಯುವ ಚಿತ್ರದ ಮುಖಾಂತರ ಕನ್ನಡಕ್ಕೆ ಮತ್ತೊಬ್ಬ ಯುವ ನಟ, ಬಹು ನಿರೀಕ್ಷೆಯನ್ನು ನಾವೆಲ್ಲರೂ ಇಟ್ಟಿರ್ತಕ್ಕಂಥ ಯುವರಾಜ್ ಕುಮಾರ್ ಅವರನ್ನು ಈ ಚಿತ್ರದ ಮುಖಾಂತರ ಸ್ವಾಗತಿಸ್ತಾ ಇದ್ದೇನೆ. ವಿಶ್ ಯು ಆಲ್ ದ ಬೆಸ್ಟ್ ಯುವ. ಥ್ಯಾಂಕ್ ಯು. ಇವತ್ತು ಇಷ್ಟು ಸೀರಿಯಸ್ ಆಗಿ ಥ್ಯಾಂಕ್ ಯು ಹೇಳ್ತಾ ಇದ್ದಾರೆ ಸರ್. ಈಗ ನೀವು ಪಿಕ್ಚರ್ ಸೈನ್ ಮಾಡ್ಬೇಕಾರೆ ಫಸ್ಟು ರೋಲ್ಗೆ ಸೈನ್ ಮಾಡ್ತೀರಾ, ಆಮೇಲೆ ನೀವು ಫಾದರ್ ರೋಲ್ ಅಂತ ಗೊತ್ತಾಗಿ ಸೈನ್ ಮಾಡ್ತೀರಾ, ಹೆಂಗೆ ಸರ್? ಅಥವಾ ಫಾದರ್ ರೋಲ್ ಅಂತಲೇ ಫಸ್ಟೇ ಕೊಟ್ಬಿಡ್ತಾರಾ ಸರ್? ಎಲ್ಲರ ಫೇವ್ರೆಟ್ ಡ್ಯಾಡಿ ಆಗ್ಬಿಟ್ಟಿದ್ದೀರಾ ಸರ್ ನೀವು. ಕತೆ ಹೇಳ್ತಾರೆ ಮೇಡಮ್, ಕತೆ ಹೇಳ್ತಾರೆ, ನೀವು ಅದನ್ನ ಕೇಳ್ಬಿಟ್ಟು ಓಕೆ ಅಂತ ಹೇಳಿ. ಓಕೆ ಸರ್, ಸುಧಾರಾಣಿ ಮ್ಯಾಮ್ ಜೊತೆ ಅಭಿನಯಿಸಿದ್ದು ಅದಕ್ಕೂ ಕತೆ ಹೇಳಿರ್ತಾರೆ ಇವರು. ಅಲ್ಲ ಸರ್, ಅದು ಕತೆ ಅಲ್ಲ ಸರ್, ಅಭಿನಯಿಸಿದಾಗ ಆದ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್, ಅದನ್ನ ಹಂಚ್ಕೊಳ್ಳಿ. ಹೇಗಿತ್ತು?
ಚೆನ್ನಾಗಿತ್ತು. ಯಾಕೆಂದರೆ ನಮಗೆ ಸುಧಾರಾಣಿಯವ್ರು ಅನ್ಕೊಂಡ್ರೆ ಸ್ವಲ್ಪ ಭಯ. ನಾನು ಚಿಕ್ಕ ಹುಡುಗನಿಂದನೂ ಸುಧಾರಾಣಿಯವರ ಅಭಿನಯನ ನೋಡ್ತಾ ಬೆಳೆದಿರೋನಾದ್ರಿಂದ ಅವ್ರ ಜೊತೆ ಅಭಿನಯಿಸುವಂಥ ಸಂದರ್ಭ ಬಂದಾಗ ಸ್ವಲ್ಪ ಭಯ ಆಗ್ತಾ ಇತ್ತು. ಆ್ಯಕ್ಚುಲಿ ಅವರೇ ನನಗೆ ಧೈರ್ಯ ತುಂಬಿ ಅಭಿನಯಿಸುವಂತೆ ಮಾಡಿದ್ರು. ಸುಮ್ಮನೆ ಇಲ್ಲಿ ಸೈಡಲ್ಲಿ ಹೇಳ್ತಾ ಇದ್ರು, ನಂಗೆ ಅವರು ಅಪರಂಜಿ ಚಿನ್ನವು ಸಾಂಗ್ ಇದೆಲ್ಲ ಅದು ನನಗೆ ಭಾಳ ಇಷ್ಟ, ಆ ಸಾಂಗ್ ಬಂದಾಗೆಲ್ಲ ನಾನು ಹಿಂಗೆ ಡ್ಯಾನ್ಸ್ ಮಾಡ್ತಿದ್ದೆ ಅಂತ ಹೇಳಿದ್ರು ಅವ್ರು. ಅದೇ ಮೇಡಮ್ ನಾನು ಹೇಳಿದ್ದು, ನಾನು ಸಣ್ಣ ಹುಡುಗನಿಂದನೂ ನೋಡ್ತಾ ಇದ್ದೀನಿ. ಮೇಡಮ್ ಏನು ಹೇಳ್ತೀರಾ ಈ ಮಾತಿಗೆ? ಅಲ್ಲಲ್ಲ, ಇವ್ರು ಕ್ಯಾಮ್ರಾ ಎದುರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಅಂತ ಗೊತ್ತಿತ್ತು. ಆಫ್ ದಿ ಕ್ಯಾಮ್ರಾ ಇಷ್ಟೆಲ್ಲ ಆಕ್ಟ್ ಮಾಡ್ತಾರೆ ಅಂತ ಗೊತ್ತಿರ್ಲಿಲ್ಲ. ಇನ್ನು ನಮ್ಮೂರ್ನವ್ರು ಒಂದು ತುಂಬಾ ಅಭಿಮಾನದಿಂದ ಮತ್ತೆ ಈ ತರ ಇದು ಅಪರಾಧ ಮೇಡಮ್. ಈ ಅಪರಾಧಕ್ಕೆ ನಿಮ್ಮ ಶಿಕ್ಷೆಯ ಮಾತು ಏನಾದ್ರು? ಆಮೇಲೆ ವಿಚಾರಿಸ್ಕೊತೀನಿ. ಆಮೇಲೆ ಒಂದೇ ಊರಿಗೆಲ್ಲ ಟಿಕೆಟೇ ಕಟ್ ಮಾಡಿಬಿಡ್ತಾರೆ. ಆ್ಯಂಡ್ ಸರ್, ಹೊಂಬಾಳೆ ಸಿನಿಮಾಸ್ ಆಗಿರ್ಬೋದು ಅಥವಾ ಸಂತೋಷ್ ಸರ್ ಅವರ ಜೊತೆ ನಿಮ್ಮ ಪಯಣ ಆಗಿರ್ಬೋದು, ಅದು ನಿರಂತರವಾಗಿ ನಡೀತಾ ಇದೆ. ನಿಜ ಹೇಳ್ಬೇಕಂದ್ರೆ ನೀವು ಒಂಥರ ಆಸ್ಥಾನ ಕಲಾವಿದರು, ನೀವಿಲ್ಲದೆ ಅವ್ರ ಸಿನಿಮಾನೇ ಮಾಡಲ್ಲ ಅಂತ ಇರ್ತಾರೆ. ಸೊ ಆ ನಂಟಿನ ಬಗ್ಗೆ ಹೇಳಿ ಸರ್. ಹೊಂಬಾಳೆ ಸಿನಿಮಾಸ್ನ ಮೊದಲ ಚಿತ್ರದಿಂದನೂ ಕೂಡ ನಾನು ಆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಿನ್ನಿಂದಲೇ ಸಿನಿಮಾದಲ್ಲಿ ಕೂಡ ನಾನು ಅಭಿನಯಿಸಿದ್ದೆ. ಇವತ್ತು ಆ ಸಂಸ್ಥೆಯ ಹಲವು ಚಿತ್ರಗಳಲ್ಲಿ ಈ ಸಿನಿಮಾದಲ್ಲೂ ಇದ್ದೀನಿ. ಹೊಂಬಾಳೆ ಫಿಲ್ಮ್ಸ್ ಅಂದರೆ ನನಗೊಂಥರ ಮನೆ ಇದ್ದಂಗೆ. ಭಾಳ ಆರಾಮಾಗಿ ಬರ್ತೀನಿ, ಆರಾಮಾಗಿ ಕೆಲಸ ಮಾಡ್ತೀನಿ, ಆರಾಮಾಗಿ ಮನೆಗೆ ಹೋಗ್ತೀನಿ. ಅವರು ನಮ್ಮನ್ನು ಭಾಳ ಆರಾಮಾಗಿ ನೋಡ್ಕೋತಾರೆ. ಒಂದೇನೆಂದರೆ ಕಲಾವಿದರಿಗೆ ಒಂದು ಜಾಗಕ್ಕೆ ಬಂದು ಆ ಜಾಗದಲ್ಲಿ ನಾವು ಕೆಲಸ ಮಾಡಬೇಕು ಅಂದಾಗ ಅದರ ಅಟ್ಮಾಸ್ಫಿಯರು ಭಾಳ ಆರಾಮಾಗಿರಬೇಕು, ನಮ್ಮನ್ನು ಭಾಳ ಸುಖವಾಗಿ ನೋಡ್ಕೋಬೇಕು. ನಮಗೆ ಬೇರೆ ಯಾವ ತರಹದ ತ್ರಾಸನೂ ಅವರು ಕೊಡಬಾರ್ದು. ಇದೆಲ್ಲವನ್ನು ಸಮರ್ಥವಾಗಿ ನಿಭಾಯಿಸುವಂಥ ಒಂದು ಸಂಸ್ಥೆ ಅಂದರೆ ಅದು ಹೊಂಬಾಳೆ ಫಿಲಮ್ಸ್. ನಮ್ಮನ್ನು ಮನೆ ಮಕ್ಕಳ ಥರ ನೋಡ್ಕೋತಾರೆ. ಮಕ್ಕಳನ್ನ ಪ್ಯಾಂಪರ್ ಮಾಡ್ದಂಗೆ, ಮುದ್ದು ಮಾಡ್ದಂಗೆ ನಮ್ಮನ್ನು ಮುದ್ದಾಗಿ ಇಟ್ಕೊಂಡಿರ್ತಾರೆ. ಹಾಗಾಗಿ ನಿರಂತರವಾಗಿ ಅವ್ರ ಜೊತೆ ಒಂದು ಕೆಲಸ ನಡೀತಾನೆ ಇದೆ. ಅವರು ಭಾಳ ಪ್ರೀತಿಯಿಂದ ಈ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಆ ಪ್ರೀತಿಗೆ ನಾನು ಹೊಂಬಾಳೆ ಫಿಲಮ್ಸ್ಗೆ ಆಭಾರಿಯಾಗಿದ್ದೀನಿ. ಜೊತೆಗೆ ಸಂತೋಷ್ ಆನಂದರಾಮ್ ಅವರು, ಇವ್ರ ಜೊತೆ ಕೂಡ ಇವರ ಅಷ್ಟೂ ಸಿನಿಮಾದಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಇವರಲ್ಲಿ ಮೆಚ್ಚುವಂಥ ಒಂದು ಅಂಶ ಅಂದರೆ ಇಡೀ ಕಥೆಯ ಸೂಕ್ಷ್ಮ ವಿವರಗಳನ್ನು ನಮ್ಮ ಪಾತ್ರಗಳಲ್ಲಿ ತುಂಬಿ ಅದನ್ನು ತೆರೆ ಮೇಲೆ ತರ್ತಾರೆ. ಒಂದು ಸಣ್ಣ ಸಣ್ಣ ಗೆಸ್ಚರ್ಗಳು ಇವನು ಕೂಡ ಸೆರೆ ಹಿಡಿತಾರೆ. ಅದು ಒಬ್ಬ ಕಲಾವಿದನಿಗೆ ಅದನ್ನು ಅಭಿನಯಿಸೋದಕ್ಕೆ ಒಂದು ಸವಾಲನ್ನು ಒಡ್ಡುತ್ತೆ. ಅಂತಹ ಸವಾಲನ್ನು ಪ್ರತಿ ಚಿತ್ರದಲ್ಲೂ ಅವರು ಒಂದೊಂದು ಪಾತ್ರದ ಮುಖಾಂತರ ಕೊಡ್ತಾ ಇರ್ತಾರೆ. ಅದು ಭಾಳ ಇಷ್ಟವಾದಂಥ ವಿಷಯ. ಹಾಗಾಗಿ ಅವ್ರ ಜೊತೆ ನಾನು ಯಾವತ್ತೂ ಕೆಲಸ ಮಾಡ್ತಾ ಇರ್ತೀನಿ. ಮುಂದೆ ಅವರು ಅವಕಾಶ ಕೊಟ್ಟರೆ ಖಂಡಿತ ನಾನು ಕೆಲಸ ಮಾಡೇ ಮಾಡ್ತೀನಿ. ನನ್ನ ಮಾತೆಲ್ಲ ಅವ್ರು ಹೇಳ್ಬಿಟ್ರು. ಒಂದೇ ಊರಲ್ಲ ಮೇಡಮ್, ಹಾಗೆ ಸೇಮ್ ಒಂದೇ ಟಿಕೆಟಲ್ಲಿ ಇಬ್ಬರು ಟ್ರಾವೆಲ್ ಮಾಡಿಬಿಡ್ಬೋದು. ಇವ್ರಿಗೆ ಟಿಕೆಟ್ ಫ್ರೀ. ಓಹೋ, ಮಹಿಳೆಯರಿಗೆ ಟಿಕೆಟ್ ಫ್ರೀ. ಈಗ ಬಂದರು ಸರ್. ಈಗ ಇಷ್ಟೊತ್ತು ಸುಧಾರಾಣಿ ಮ್ಯಾಮ್ ಹಾಗೂ ಅಚ್ಯುತ್ ಸರ್ ಅವರು ಅದ್ಭುತವಾಗಿ ಮಾತಾಡಿದ್ದಾರೆ. ಇದೇ ಖುಷಿಯಲ್ಲಿ ಯುವ ಸಂಭ್ರಮದಲ್ಲಿ ಅಪರಂಜಿ ಚಿನ್ನವು ಹಾಡಿಗಾಗಿ ಇವರಿಬ್ಬರು ಈಗ ಡ್ಯಾನ್ಸ್ ಮಾಡ್ತಾರೆ. ಸರ್, ಹೊಸಪೇಟೆಲ್ ಆಡಿಷನ್ ಕೊಟ್ರಿ ಅಂತ ಅಂದ್ರೆ ಗೆದ್ರಿ ಸರ್. ಬರ್ಲಿ ಚಪ್ಪಾಳೆ. ಬಟ್ ನಿಜವಾಗ್ಲೂ ಯಾವುದೇ ಚಿತ್ರ ಆಗಿರ್ಬೋದು, ಅಚ್ಯುತ್ ಸರ್, ಸುಧಾರಾಣಿ ಮ್ಯಾಮ್ ಅಂತ ಕಲಾವಿದರು ಇಲ್ಲ ಅಂದರೆ ಅದೊಂಥರ ಇನ್ಕಂಪ್ಲೀಟ್ ಅಂತ ಅನ್ಸುತ್ತೆ. ಅಷ್ಟರ ಮಟ್ಟಿಗೆ ಅವರು ಪಾತ್ರಕ್ಕಾಗಿರ್ಬೋದು, ಆ ಸಿನಿಮಾಗಾಗಿರ್ಬೋದು ಜೀವವನ್ನು ತುಂಬ್ತಾರೆ. ಇಂಥ ಕಲಾವಿದರನ್ನ ಪಡ್ಕೊಂಡಿರೋಂಥ ನಾವೆಲ್ಲರೂ ನಿಜವಾಗ್ಲೂ ಧನ್ಯರು. ಮತ್ತೊಮ್ಮೆ ಮಗದೊಮ್ಮೆ ಅಚ್ಯುತ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸುಧಾರಾಣಿ ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಹೊಸಪೇಟೆ ಗಾಳಿಲಿ ಏನೋ ಒಂದು ಮಜಾ ಇದೆ ರೀ. ಡಾನ್ಸೇ ಮಾಡಲ್ಲ ಅಂತಿದ್ದಂತ ಅಚ್ಯುತ್ ಸರ್ ಅವ್ರು ಡಾನ್ಸ್ ಮಾಡ್ಬಿಟ್ರ ಅಂದ್ರೆ ಇದಮ್ಮ ಹೊಸಪೇಟೆ. ನೀವ್ ಡಾನ್ಸ್ ಮಾಡಕ್ ರೆಡಿನಾ ಇವಾಗ? ಕೂತ್ಕೊಂಡು ಹೆಂಗ್ರೋ ಡಾನ್ಸ್ ಮಾಡ್ತೀರಾ? ಓಕೆ, ಎಲ್ಲರೂ ಎದ್ದು ನಿಂತ್ಕೋತೀರಾ? ಈಗ ಎಲ್ಲರೂ ಚಟಪಟ ಚಟಪಟ, ಏನದು ಚಿಟಪಟ ಚಿಟಪಟ, ಚಟಪಟ ಚಟಪಟ, ಒನ್ ಮೋರ್ ಅಂತಿರ್ಬೇಕು. ಆ ತರ ಸ್ಟೆಪ್ ಹಾಕ್ಬೇಕು. ಅಲ್ಲಿ ನೋಡಿ ಹೊಸಪೇಟೆ ಎಲ್ಲ ಎದ್ದು ನಿಂತ್ಕೊಂಡು ಡಾನ್ಸ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ನಿಮ್ಮನ್ನ ಕುಣಿಸೋದಕ್ಕೆ ವೇದಿಕೆ ಮೇಲೆ ಒಂದು ಚೋಟಾ ಪ್ಯಾಕೆಟ್ ಬಡ ಧಮಾಕ ಬರ್ತಾ ಇದೆ.
ಇವನು ಮೊದಲು ಡ್ಯಾನ್ಸ್ ಮಾಡಿದಾಗ ಆಕ್ಚುಲಿ ಶಿವಣ್ಣನೇ ಹೇಳಿದ್ರು ಇವನು ಅಪ್ಪು ತರ ಡ್ಯಾನ್ಸ್ ಮಾಡ್ತಾರೆ ಅಂತ ಹೇಳಿ. ಸೊ ಇವತ್ತು ಅವರ ನೆನಪನ್ನ ವೇದಿಕೆ ಮೇಲೆ ತಗೊಂಡ್ಬರ್ತಿದ್ದಾರೆ. ಬರ್ಲಿ ದೊಡ್ಡ ಚಪ್ಪಾಳೆ ಫಾರ್ ಸಾತ್ವಿಕ್ ಶೆಟ್ಟಿ ಹಾಗೂ ಮೋಹನ್ ಮಾಸ್ಟರ್ ಅಂಡ್ ಟೀಮ್. ಫೈಟ್ ಅಲ್ಲಿ ಮಾಸು, ಲುಕ್ ಅಲ್ಲಿ ಕ್ಲಾಸು, ಆಕ್ಟಿಂಗ್ ಅಂತ ಬಂದ್ರೆ ಫಸ್ಟ್ ಕ್ಲಾಸು. ಇದೆಲ್ಲವನ್ನ ನೀವು ನೋಡ್ಬೋದು ಮಾರ್ಚ್ 29ನೇ ತಾರೀಕು ನಿಮ್ಮ ಹೃದಯಗಳಲ್ಲಿ, ನಿಮ್ಮ ಮನಸ್ಸುಗಳಲ್ಲಿ ಮನೆಯನ್ನ ಕಟ್ಟೋದಕ್ಕೆ ಬರ್ತಿರುವಂತಹ ಒನ್ ಅಂಡ್ ಓನ್ಲಿ ಯುವರಾಜ್ ಕುಮಾರ್. ಓಕೆ, ಬರ್ತಾರೆ, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಬರ್ತಾರೆ. ಅಲ್ಲ, ಟ್ರೈಲರ್ ನೋಡಾದ್ಮೇಲೆ ನೀವೆಲ್ಲರೂ ಹೇಳಿದ್ರಲ್ಲ ಏನ್ ಆಕ್ಷನ್ ಗುರು ಅಂತ ಹೇಳಿ. ಸಾಂಗ್ಸ್